ಪ್ರಾಣಾಯಾಮ. ಬನ್ನಿ, ಇವತ್ತು ನಾವು ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿಯನ್ನು ತುಂಬ ಸರಳವಾಗಿ ಅರ್ಥ ಆಗೋ ಹಾಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಪ್ರಾಣ ಅಂತಂದರೆ ಉಸಿರು ಅಥವಾ ಗಾಳಿ ಎಂದರ್ಥ. ಇದು ಪಂಚಮಹಾಭೂತಗಳಲ್ಲೂ ಒಂದು ಮತ್ತು ತ್ರಿದೋಷಗಳಲ್ಲೂ ಒಂದು. ಮನುಷ್ಯ ಬದುಕೋದಕ್ಕೆ 3 ಅಂಶಗಳು ತುಂಬ ಮುಖ್ಯವಾಗಿಬೇಕು. ಒಂದು ಆಹಾರ, ಎರಡನೇದ್ದು ನೀರು, ಮೂರನೇದ್ದು ಗಾಳಿ. ಆಹಾರ ಮತ್ತು ನೀರು ಇಲ್ಲದೇ ನಾವು ಎಷ್ಟೋ ದಿನಗಳವರೆಗೆ ಬದುಕಬೇಕು. ಆದರೆ ಗಾಳಿ ಇಲ್ಲದೆ ಬದುಕೋದೇ ಕಷ್ಟ. ಅರ್ಥಾತ್ ಗಾಳಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಕೆಲಸಗಳೂ ನಡೆಯೋದಿಲ್ಲ. ಉಸಿರಾಟ ಇದ್ದರೆ ಜನ್ಮ, ಉಸಿರಾಟ ಇಲ್ಲದೆ ಇದ್ದರೆ ಮೃತ್ಯು. ಅದಕ್ಕೆ ಉಪನಿಷತ್ತುಗಳಲ್ಲಿ ಇದನ್ನು ಬ್ರಹ್ಮ ಅಂತ ಕರೆಯಬೇಕು. ಈ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಅಭ್ಯಾಸವನ್ನು ನಾವು ಪ್ರಾಣಾಯಾಮ ಅಂತ ಕರೀತೀವಿ. ಅರ್ಥಾತ್ ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ನಿಯಂತ್ರಣ. ಈ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಅಭ್ಯಾಸವನ್ನು ನಾವು ಪ್ರಾಣಾಯಾಮ ಅಂತ ಕರೀತೀವಿ. ಅರ್ಥಾತ್ ಉಸಿರಾಟದ ಸರಿಯಾದ ಪದ್ಧತಿಯನ್ನು ಕಲಿಸುವ ವಿಜ್ಞಾನವನ್ನು ನಾವು ಪ್ರಾಣಾಯಾಮ ಅಂತ ಕರೀತೀವಿ. ಬನ್ನಿ, ಈ ಪ್ರಾಣಾಯಾಮವನ್ನು ಯಾವ ರೀತಿ ಮಾಡಬೇಕು, ಇದರ ಮಹತ್ವ ಏನು, ಇದರ ನಿಯಮಗಳೇನು, ಇದರ ಲಾಭಗಳೇನು ಒಂದೊಂದಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಹೆಲ್ತ್ ಚಾನಲ್. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಆಯುರ್ವೇದ ಮತ್ತು ಯೋಗ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕಾಂಟ್ಯಾಕ್ಟ್ ಮಾಡಿ.